ಆಲಮಟ್ಟಿ ಹಾಗೂ ನಾರಾಯಣಪುರ ಎರಡು ಜಲಾಶಯಗಳ ಅಚ್ಚುಕಟ್ಟು ಪ್ರದೇಶಗಳಿಗೆ ಜುಲೈ 28ರಿಂದ ನವೆಂಬರ್ 20ರವರೆಗೆ ಮುಂಗಾರು ಹಂಗಾಮಿನ ಬೆಳೆಗಳಿಗಾಗಿ ನೀರು ಹರಿಸಲು ನಿರ್ಧರಿಸಿ ಕಾಲುವೆಗೆ ನೀರು ಬಿಡಲಾಗಿದೆ. ಈ ಹಿಂದೆ ಜಲಸಂಪನ್ಮೂಲ ಸಚಿವರ ಅನುಮೋದನೆಯಂತೆ ಜುಲೈ 16ರಿಂದಲೇ ಕೆರೆಗಳನ್ನು ತುಂಬಿಸಲು ಮತ್ತು ಕುಡಿಯುವ ನೀರಿಗಾಗಿ ನೀರು ಬಿಡಲಾಗುತ್ತಿದ್ದಾದರೂ ನೀರಾವರಿಗೆ ನೀರು ಬಿಟ್ಟಿರಲಿಲ್ಲ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಎರಡೂ ಜಲಾಶಯಗಳು ಭರ್ತಿಯಾಗಿದ್ದು, ಜುಲೈ 28ರಿಂದ ಮುಂಗಾರು ಬೆಳೆಗೆ ನೀರು ಹರಿಸುತ್ತಿರುವುದು ರೈತರಲ್ಲಿ ಸಂತಸ ತಂದಿದೆ. ದೂರದರ್ಶನದೊಂದಿಗೆ ರೈತ ಸಂಘದ ಮುಖಂಡ ಅರವಿಂದ ಕುಲಕರ್ಣಿ, ರಾಜ್ಯದಲ್ಲಿ ಹಿಂದೆಂದೂ ಕಾಣದಂತಹ ಭೀಕರ ಬರಗಾಲವಿತ್ತು. ಆದರೆ ಮಹಾರಾಷ್ಟ್ರದಲ್ಲಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಆಲಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಭರ್ತಿಯಾಗಿದೆ. ನೀರಾವರಿಗಾಗಿ ನಾವು ಮಾಡಿದ ಸತತ ಹೋರಾಟವನ್ನು ಪರಿಗಣಿಸಿ ಸರ್ಕಾರ ನೀರು ಹರಿಸಿರುವುದು ಸಂತಸ ತಂದಿದೆ ಎಂದು ಹೇಳಿದರು. ಯಾಕಂದ್ರೆ ಹೆಚ್ಚಿನ ಪ್ರಮಾಣ ಹರಿಸೋದ್ರಿಂದ ಕಾಲುವೆ ಕೊನೆ ಅಂಚಿನವರೆಗೆ ನೀರು ತಲುಪ್ತಾವೆ. ರೈತ ಮಹದೇವ ಜಾಧವ, ಜಿಲ್ಲೆಯಲ್ಲಿ ಮಳೆಯಿಲ್ಲದೆ ಭೀಕರ ಬರಗಾಲ ಆವರಿಸಿತ್ತು. ಬೆಳೆಗಳಿಗೆ ಟ್ಯಾಂಕರ್ ಮೂಲಕ ನೀರು ಹಾಯಿಸಲಾಗುತ್ತಿತ್ತು. ಇದೀಗ ಕಾಲುವೆಗೆ ನೀರು ಹರಿಸುತ್ತಿರುವುದರಿಂದ ಬೆಳೆ ಬೆಳೆಯಲು ಸಹಕಾರಿಯಾಗಿದೆ ಎಂದರು. ಏನು ಮಳೆ ಇಲ್ರಿ, ಬಿತ್ತಬೇಕಂದ್ರೆ ಆಸೆ ಆಗಿಲ್ರಿ. ಈ ವರ್ಷ ಎಲ್ರಿ ಈಗ ಕ್ಯಾನಲ್ ಬಂದಾನ ಹಿಡಿದ ನಾವು ಥೋಡೆ ನೀರು ಕೊಟ್ಟಿಸಿಂದ ಥೋಡೆ ಮೇವ ಇದು ಮಾಡ್ಕೊಂಡೇವ್ರಿ. ಇನ್ನಾದರೂ ನಾವು ಬಿತ್ತಿದ ಭೂಮಿಗಳು ಆ ಕ್ಯಾನಲ್ ನೀರಿಲ್ಲೇ ಅಟ್ಟೆ ನಾವು ದನಕರ ಬದಕಿಸಿ ಶಿಸ್ತದೇವ್ರಿ ಇಲ್ಲಿ. ಮತ್ತೋರ್ವ ರೈತ ಬೀರಣ್ಣ, ಕಾಲುವೆ ಮೂಲಕ ನೀರು ಹರಿಸುತ್ತಿರುವುದು ಬೆಳೆಗಳಿಗೆ ಮತ್ತು ಜಾನುವಾರುಗಳಿಗೆ ತುಂಬಾ ಅನುಕೂಲವಾಗಿದೆ ಎಂದು ತಿಳಿಸಿದರು. ಮೇವು ಇಲ್ಲ, ಮತ್ತೆ ಹ್ಯಾಂಗ್ ಮಾಡ್ಬೇಕ್ರಿ? ದನಗಳಿಗೆ ಅನುಕೂಲ ಆಗ್ಯದ್ರಿ. ಕುರಿಗೆ ಮೇವು ಇಲ್ಲ, ಮಳೆ ಆಗೋಲ್ದು ಈ ಜಿಲ್ಲಾದಾಗ. ಒಟ್ಟ ಮಳಿನೇ ಇಲ್ರಿ. ಬಾಳದ ಬೆಳಿ ಗಿಳಿ ಜರ ಈಗ ಅನುಕೂಲ ಆಗ್ಯದ್ರಿ. ನೀರು ಬಿಟ್ಟಾರ. ಇದು ಆಲಿಮಟ್ಟಿ ಡ್ಯಾಮ್ದಿಂದ ನೀರು ಬಿಟ್ಟಾರ್ರಿ. ಈಗ ಮಹಾರಾಷ್ಟ್ರಕ್ಕೆ ಮಳೆ ಆಗ್ಯದ, ಈ ಕಡೆ ನೀರು ಬಿಟ್ಟಾರ್ರಿ. ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಶಿವನಗೌಡ ಪಾಟೀಲ, ಜೂನ್ ತಿಂಗಳಲ್ಲಿ ಜಿಲ್ಲೆಯಲ್ಲಿ 20% ಮಳೆ ಅಭಾವವಿತ್ತು. ಆಗಸ್ಟ್ ಅಂತ್ಯದ ವೇಳೆಗೆ 154 ಮಿಲಿಮೀಟರ್ ಮಳೆಯಾಗಿತ್ತು. ಪ್ರಸ್ತುತ ಕಾಲುವೆ ಮೂಲಕ ನೀರು ಬಿಟ್ಟಿರುವುದರಿಂದ ರೈತರು ಮೆಕ್ಕೆಜೋಳ ಬಿತ್ತನೆ ಕಾರ್ಯ ಚುರುಕುಗೊಳಿಸಿದ್ದಾರೆ ಎಂದು ಮಾಹಿತಿ ನೀಡಿದರು. ಏನು ರೈತರು ಮೆಕ್ಕೆಜೋಳ ಬಿತ್ತುವ ಕಾರ್ಯ ಪ್ರಗತಿಯಲ್ಲಿದೆ. ರೈತರು ನೀರು ಹಾಯಿಸಿ ಬೆಳೆಗಳಿಗೆ ನೀರು ಹಾಯಿಸುವುದು ಜೊತೆಗೆ ಈಗ ಮೆಕ್ಕೆಜೋಳ ಬಿತ್ತನೆ ರೈತರು ಕೈಗೊಳ್ತಾ ಇದ್ದಾರೆ.